ಇನ್ನು ಆರನೇ ಲೆಕ್ಕ ಮಾಡೋಣ. ಇ ಟು ಪವರ್ ಆಫ್ ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಅಂತ. ನಾನು ಐ ಈಸ್ ಈಕ್ವಲ್ ಟು ಇ ಟು ಪವರ್ ಆಫ್ ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಇಂಟು ಡಿ ಎಕ್ಸ್ ಅಂತ ತಗೊಂಡಿದ್ದೀನಿ. ಎರಡು ಸರಿ ಅಪ್ಲಿಕೇಶನ್ ಏನೋ ಬೈ ಪಾರ್ಟ್ಸಿಂದ ಅಪ್ಲೈ ಮಾಡಬೇಕು. ಫಸ್ಟ್ ಇಂಟು ಸೈನ್ ಟು ಎಕ್ಸಿಗೆ ಮೈನಸ್ ಕಾಸ್ ಟು ಎಕ್ಸು ಡಿವೈಡೆಡ್ ಬೈ ಟು ಮೈನಸ್ ಇಂಟಗ್ರಲ್ ಆಫ್ ಮೈನಸ್ ಕಾಸ್ ಟು ಎಕ್ಸು ಡಿವೈಡೆಡ್ ಬೈ ಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಅಂದರೆ ಇ ಟು ಪವರ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ಟು ಪವರ್ ಆಫ್ ಎಕ್ಸ್. ಇದು ಐ ಈಸ್ ಈಕ್ವಲ್ ಟು ಮೈನಸ್ ಇ ಟು ಪವರ್ ಆಫ್ ಎಕ್ಸ್ ಇಂಟು ಕಾಸ್ ಟು ಎಕ್ಸ್ ಡಿವೈಡೆಡ್ ಬೈ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಹೊರಗೆ ತಗೊಳ್ತೀನಿ. ಇಲ್ಲಿ ಉಳಿಯೋದು ಇ ಟು ಪವರ್ ಆಫ್ ಎಕ್ಸ್ ಇಂಟು ಕಾಸ್ ಟು ಎಕ್ಸ್ ಇಂಟು ಡಿ ಎಕ್ಸ್. ಐ ಈಸ್ ಈಕ್ವಲ್ ಟು ಮೈನಸ್ ಇ ಟು ಪವರ್ ಆಫ್ ಎಕ್ಸ್ ಇಂಟು ಕಾಸ್ ಟು ಎಕ್ಸ್ ಡಿವೈಡೆಡ್ ಬೈ ಟು ಪ್ಲಸ್ ಹಾಫ್ ಇಂಟು ಇದಕ್ಕೆ ಮತ್ತೆ ಬೈ ಪಾರ್ಟ್ಸ್ ಥಿಯರಮನ್ನು ಅಪ್ಲೈ ಮಾಡೋಣ. ಫಸ್ಟ್ ಇಂಟು ಕಾಸಿಗೆ ಸೈನ್ ಟು ಎಕ್ಸ್ ಡಿವೈಡೆಡ್ ಬೈ ಟು ಮೈನಸ್ ಇಂಟಗ್ರಲ್ ಆಫ್ ಸೇಮ್ ಇಂಟಗ್ರಲ್ ಆಫ್ ಸೆಕೆಂಡ್ ಅಂದರೆ ಸೈನ್ ಟು ಎಕ್ಸ್ ಡಿವೈಡೆಡ್ ಬೈ ಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಅಂದರೆ ಇ ಟು ಪವರ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಬರುತ್ತೆ ಇಷ್ಟಾತ ಇಂಟು ಡಿ ಎಕ್ಸ್ ಅಂತ ಇಲ್ಲಿ ಬರುತ್ತೆ ಇಂಟು ಡಿ ಎಕ್ಸ್ ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ. ಇದು ಮೈನಸ್ ಇ ಟು ಪವರ್ ಆಫ್ ಎಕ್ಸ್ ಕಾಸ್ ಟು ಎಕ್ಸ್ ಡಿವೈಡ್ ಬೈ ಟು ಪ್ಲಸ್ಸು ಇಲ್ಲೂ ಪ್ಲಸ್ ಇದೆ ಪ್ಲಸ್ ಇ ಟು ಪವರ್ ಆಫ್ ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಡಿವೈಡ್ ಬೈ ಎರಡೆರಡ ನಾಲ್ಕು ಹಾಫ್ ಇಂಟು ಹಾಫ್ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಫ್ ಇಂಟು ಹಾಫ್ ಈಸ್ 1/4 ಇ ಟು ಪವರ್ ಆಫ್ ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಈ ಕಡೆ ಇರೋದೇನೋ ಐ ಈಸ್ ಈಕ್ವಲ್ ಟು ನೋಡು 4ರಿಂದ ಎಲ್ಲದನ್ನು ಗುಣಿಸ್ತಾ ಬಂದ್ಬಿಡ್ತೀನಿ. ಇದು 4ರಿಂದ ಗುಣಿಸಿದ್ರೆ 4i, ಇದು 4ರಿಂದ ಗುಣಿಸಿದ್ರೆ ಮೈನಸ್ 2 ಇಂಟು ಇ ಟು ಪವರ್ ಆಫ್ ಎಕ್ಸ್ ಇಂಟು ಕಾಸ್ ಟು ಎಕ್ಸು. ಇದು 4ರಿಂದ ಗುಣಿಸಿದ್ರೆ ಇ ಟು ಪವರ್ ಆಫ್ ಎಕ್ಸ್ ಇಂಟು ಸೈನ್ ಟು ಎಕ್ಸು ಮೈನಸ್ ಇದು 4ರಿಂದ ಗುಣಿಸಿದ್ರೆ ಇದು ಹೋಗುತ್ತೆ. ಉಳಿಯೋದು ಇ ಟು ಪವರ್ ಆಫ್ ಎಕ್ಸ್ ಇಂಟು ಸೈನ್ ಟು ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಇದು 4i ಈಸ್ ಈಕ್ವಲ್ ಟು ನೋಡ್ರಿ ಇದರೊಳಗೆ ಕಾಮನ್ ಇದು ಇ ಟು ಪವರ್ ಆಫ್ ಎಕ್ಸು ಹೊರಗೆ ತೆಗೆದ್ರೆ ಮೈನಸ್ 2 ಕಾಸ್ ಟು ಎಕ್ಸು ಪ್ಲಸ್ ಸೈನ್ ಟು ಎಕ್ಸು ಮೈನಸ್ ಇದು ನೋಡು ಕೊಟ್ಟಿರೋ ಲೆಕ್ಕ ಐ. ಈ ಮೈನಸ್ ಐ ಈ ಕಡೆ ಬಂದರೆ 5i ಅಂತ ಆಯಿತು. ಇ ಟು ಪವರ್ ಆಫ್ ಎಕ್ಸ್ ಇಂಟು ಮೈನಸ್ 2 ಕಾಸ್ ಟು ಎಕ್ಸು ಪ್ಲಸ್ ಸೈನ್ ಟು ಎಕ್ಸ್ ಅಂತ ಆಯಿತು. ಅಂದ ಐ ಈಸ್ ಈಕ್ವಲ್ ಟು ಇ ಟು ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ 5 ಇಂಟು ಮೈನಸ್ 2 ಕಾಸ್ ಟು ಎಕ್ಸು ಪ್ಲಸ್ ಸೈನ್ ಟು ಎಕ್ಸು ಎಲ್ಲ ಬಾರ್ದಾದ್ಮೇಲೆ ಪ್ಲಸ್ ಸಿ ಅಂತ ಬರಲಿ. ಅಲ್ಲಿಗೆ 6ನೇ ಲೆಕ್ಕ ಆಯಿತು. 7ನೇ ಲೆಕ್ಕ ಮಾಡೋಣ. 7ನೇ ಲೆಕ್ಕ ಸೊಲ್ಯೂಷನ್ ಫಾರ್ 7th one. ಲೆಟ್ ಐ ಅಂದರೆ ಇ ಟು ಪವರ್ ಆಫ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಇಂಟು ಡಿ ಎಕ್ಸ್. ಇದಕ್ಕೆ ಮಾಡೋಣ. ಐ ಈಸ್ ಈಕ್ವಲ್ ಟು ಇದು ಫಸ್ಟ್ ಫಂಕ್ಷನು ಇದು ಸೆಕೆಂಡ್ ಫಂಕ್ಷನ್ನು. ಫಸ್ಟ್ ಇಂಟು ಇದಕ್ಕೆ ಮೈನಸ್ ಕಾಸ್ ಬಿ ಎಕ್ಸ್ ಡಿವೈಡೆಡ್ ಬೈ ಬಿ ಮೈನಸ್ ಇಂಟಗ್ರಲ್ ಆಫ್ ಇದನ್ನೇ ಇಲ್ಲೂ ಬರೀಬೇಕು ಮೈನಸ್ ಕಾಸ್ ಬಿ ಎಕ್ಸ್ ಡಿವೈಡೆಡ್ ಬೈ ಬಿ ಇ ಟು ಪವರ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನು ಎಕ್ಸ್ಪೋನೆನ್ಷಿಯಲ್ಗೆ ಅದೇಯ ಎ ಇಂಟು ಎಕ್ಸಿಗೆ ಎ ಇಂಟು ಡಿ ಎಕ್ಸ್. ಐ ಈಸ್ ಈಕ್ವಲ್ ಟು ಇದನ್ನು ಗುಣಿಸಿದ್ರೆ ಮೈನಸ್ ಇ ಟು ಪವರ್ ಆಫ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸು ಡಿವೈಡೆಡ್ ಬೈ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಡಿವೈಡೆಡ್ ಬೈ ಬಿ ಹೊರಗೆ ತೆಗೆಯೋಣ ಇಂಟಗ್ರಲ್ ಆಫ್ ಇ ಟು ಪವರ್ ಆಫ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಇಂಟು ಡಿ ಎಕ್ಸ್. ಐ ಈಸ್ ಈಕ್ವಲ್ ಟು ಮೈನಸ್ ಇ ಟು ಪವರ್ ಆಫ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸು ಡಿವೈಡೆಡ್ ಬೈ ಬಿ ಇದೆ ಪ್ಲಸ್ ಎ ಬೈ ಬಿ ಇದೆ
ಇದಕ್ಕೆ ಮತ್ತೆ ಬೈಪಾರ್ಟ್ಸ್ ಥಿಯರಮ್ ಅಪ್ಲೈ ಮಾಡೋಣ. ಫಸ್ಟ್ ಇಂಟು ಕಾಸಿಗೆ ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಇದನ್ನೇ ಇಲ್ಲೂ ಬರೀಬೇಕು, ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಎ, ಇದು ಬಿ ಎಕ್ಸ್ ತಾನೆ, ಸಾರಿ, ಸೈನ್ ಬಿ ಎಕ್ಸ್ ಡಿವೈಡೆಡ್ ಬೈ ಬಿ, ಸೈನ್ ಬಿ ಎಕ್ಸ್ ಡಿವೈಡೆಡ್ ಬೈ ಬಿ. ಇಡೀ ಪ್ರಾಫ್ ಎಕ್ಸಿಗೆ ಅದೇ ಎ ಇಂಟು ಎಕ್ಸಿಗೆ ಎ ಇಂಟು ಡಿ ಎಕ್ಸ್, ಸರಿನಾ? ಇದು ಐ ಇಸ್ ಈಕ್ವಲ್ ಟು ಮೈನಸ್ ಇಡ್ ಪ್ರಾಫ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸು ಡಿವೈಡೆಡ್ ಬೈ ಬಿ. ಇದರಿಂದ ಇದು ಮುಗಿಸಿದ್ರೆ ಪ್ಲಸ್ ಎ ಇಡ್ ಪ್ರಾಫ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸು ಡಿವೈಡೆಡ್ ಬೈ ಬಿ ಇಂಟು ಬಿ ಅಂದರೆ ಬಿ ಸ್ಕ್ವೇರು ಪ್ಲಸ್ ಇಂಟು ಮೈನಸ್ ಮೈನಸ್ಸು ಎ ಬೈ ಬಿ ಇದೆ, ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಅಂತ ಆಯಿತು. ಉಳಿದಿರೋದು ಇಡ್ ಪ್ರಾಫ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಇಂಟು ಡಿ ಎಕ್ಸ್. ಕರೆಕ್ಟಾ? ಎಲ್ಲದನ್ನು ಬಿ ಸ್ಕ್ವೇರಿಂದ ಗುಣಿಸ್ತಾ ಹೋಗ್ತೀನಿ. ಇದು ಬಿ ಸ್ಕ್ವೇರಿಂದ ಗುಣಿಸಿದ್ರೆ ಬಿ ಸ್ಕ್ವೇರ್ ಐ ಅಂತ ಆಯ್ತು. ಇದು ಬಿ ಸ್ಕ್ವೇರಿಂದ ಗುಣಿಸಿದ್ರೆ ಮೈನಸ್ ಬಿ ಇಡ್ ಪ್ರಾಫ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಅಂತ ಆಯ್ತು. ಇದನ್ನ ಬಿ ಎಕ್ಸ್ ಇಂದ ಗುಣಿಸಿದ್ರೆ ಎ ಇಂಟು ಇಡ್ ಪ್ರಾಫ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಅಂತ ಆಯಿತು. ಇದನ್ನು ಬಿ ಎಕ್ಸ್ ಇಂದ ಗುಣಿಸಿದ್ರೆ ಮೈನಸ್ ಎ ಸ್ಕ್ವೇರ್ ಇಂಟು ಇಡ್ ಪ್ರಾಫ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಅಂತ ಆಯಿತು ಇಂಟು ಡಿ ಎಕ್ಸ್. ಇದು ಬಿ ಸ್ಕ್ವೇರ್ ಐ ಇರಲಿ, ಇವೆರಡರಲ್ಲೂ ಕಾಮನ್ ಇದು ಇಡ್ ಪ್ರಾಫ್ ಎ ಎಕ್ಸು ಹೊರಗೆ ತೆಗೆದ್ರೆ ಮೈನಸ್ ಬಿ ಕಾಸ್ ಬಿ ಎಕ್ಸು ಪ್ಲಸ್ ಎ ಸೈನ್ ಬಿ ಎಕ್ಸು ಮೈನಸ್ ಎ ಸ್ಕ್ವೇರ್ ಇಂಟು ಇದು ನೋಡ್ರಿ ಕೊಟ್ಟರ ಲೆಕ್ಕ ಐ, ಈ ಮೈನಸ್ ಎ ಸ್ಕ್ವೇರ್ ಐ ಈ ಕಡೆ ತಗೋಣ, ಎ ಸ್ಕ್ವೇರ್ ಐ ಆಯ್ತು ಪ್ಲಸ್ ಬಿ ಸ್ಕ್ವೇರ್ ಐ ಇಸ್ಕೊಟ್ಟು ಇಡ್ ಪ್ರಾಫ್ ಎ ಎಕ್ಸ್ ಇಂಟು ಮೈನಸ್ ಬಿ ಕಾಸ್ ಬಿ ಎಕ್ಸು ಪ್ಲಸ್ ಎ ಸೈನ್ ಬಿ ಎಕ್ಸ್ ಅಂತ ಆಯಿತು. ಇವೆರಡರಲ್ಲೂ ಕಾಮನ್ ಅದು ಐ, ಹೊರಗೆ ತೆಗೆದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಡ್ ಪ್ರಾಫ್ ಎ ಎಕ್ಸ್ ಇಂಟು ಮೈನಸ್ ಬಿ ಕಾಸ್ ಬಿ ಎಕ್ಸು ಪ್ಲಸ್ ಎ ಸೈನ್ ಬಿ ಎಕ್ಸು ಅಂತಾಯಿತು. ನಮಗೆ ಬೇಕಾದ್ರೆ ಐ ಬೆಲೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರಿಂದ ಭಾಗಿಸ್ಬಿಡೋಣ. ಇಡ್ ಪ್ರಾಫ್ ಎ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಮೈನಸ್ ಬಿ ಕಾಸ್ ಬಿ ಎಕ್ಸು ಪ್ಲಸ್ ಎ ಸೈನ್ ಬಿ ಎಕ್ಸು. ಲೆಕ್ಕ ಮುಗೀತು, ಪ್ಲಸ್ ಸಿ ಅಂತ ಬರಲಿ. ದಟ್ಸ್ ಆಲ್. ಥ್ಯಾಂಕ್ಸ್.